ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಇದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಲ ಮತ್ತು ಜೈಲಿಗೆ ಹೋಗಿ ಸೈನ್ ತೊಗೊಂಡು ಬರ್ತೀನಿ ಅಂತ ಹೇಳಿರ್ತಾನೆ ಭಾರ್ಗವಿಗೆ. ಭಾರ್ಗವಿ ಫೋನ್ ಮಾಡಿಬಿಟ್ಟು ಸೈನ್ ತಗೋ ಬರಬೇಕು ಬಾಲ, ಇಲ್ಲ ಅಂದರೆ ಕೇಸು ಮೂವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಬಾಲ ಏನು ಮಾಡ್ತಾನೆ, ಜೈಲಿಗೆ ಹೋಗ್ತಾನೆ. ರೆಕಾರ್ಡೆಲ್ಲ ತೊಗೊಂಡು ಜೈಲಿಗೆ ಹೋದರೆ ಅಲ್ಲಿ ಕಾವೇರಿ ಬರ್ತಾಳೆ. ಕಾವೇರಿನ ಜೈಲರ್ ಕರೀತಾರೆ, ಬರ್ತಾಳೆ. ಸುಮಾರು ಅವಳು ಓದೋಂಥ ಬುಕ್ಕೆಲ್ಲ ಇಟ್ಕೊಂಡು ಬಂದು ಮಾತಾಡ್ತಾಳೆ ಬಾಲನ ಜೊತೆ. ಮಾತಾಡಿ ಆಮೇಲೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಾಳೆ. ಆಮೇಲೆ ಹೀಗೆ ಸುಮ್ಮನೆ ಬಂತೆ, ಸತ್ಯ ಇದಕ್ಕೆ ಸೈನ್ ಹಾಕ್ಸ್ಕೊಬರೋಕ್ಕೆ ಕೇಳ್ದೆ, ಅದಕ್ಕೆ ಬಂದೆ ಅಂತ ಹೇಳಿ ಪೇಪರ್ ಕೊಡ್ತಾನೆ. ಆ ಪೇಪರ್ ಕೊಟ್ಟಾಗ ಅವಳು ಸೈನ್ ಹಾಕ್ತಾಳೆ. ಅಣ್ಣ ಕೊಟ್ಟು ಕಳ್ಸೋದನ್ನ ನೀನು ಯಾಕೆ ಓಡಾಡ್ತಿದೀಯ, ಅಣ್ಣ ಬಿಡಿಸ್ತಾನೆ ಕೋರ್ಟಲ್ಲಿ ವಾದ ಮಾಡಿ, ನೀನೇನಕ್ಕೆ ಓಡಾಡ್ತಿದೀಯ ಅಂತ ಬೈದ್ಲು. ಆಮೇಲೆ ಅಣ್ಣ ಸತ್ಯನೇ ಹೇಳಿದ್ದು ಸೈನ್ ಹಾಕ್ಸ್ಕೊಬಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಇವಳಿಗೆ ಹೌದಾ ಅಣ್ಣ ಕಳ್ಸೋದನ್ನ ಅಂತೇಳಿ ಹಾಕ್ಬಿಡ್ತಾಳೆ. ಇನ್ನೂ ಪೇಪರ್ ಕೊಟ್ಟಿಲ್ಲ, ಹಾಕಿದ್ದಾಳೆ. ಅಷ್ಟೊತ್ತಿಗೆ ಸತ್ಯ ಮತ್ತು ರಾಣಿ ಅಲ್ಲಿಗೆ ಬರ್ತಾರೆ. ಬಂದಾಗ ಅಣ್ಣ ನೀನು ಸೈನ್ ಹಾಕ್ಸ್ಕೊಬರಕ್ಕೆ ಕೇಳಿದ್ದಂತಲ್ಲ, ಹಾಕಿದ್ದೀನಿ ಕಣಣ್ಣ ಸೈನು ಅಂತ ಅಂತಾಳೆ. ಆವಾಗ ನಾನೆಲ್ಲಮ್ಮ ಹೇಳಿದ್ದೀನಿ, ನಾನು ಏನು ಹೇಳೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಬಾಲ ನೀನು ಹಾಕಲ್ಲ ಅಂತೇಳಿ ನಾನು ಹಂಗೆ ಅಂದೆ ಅಂತಾನೆ. ಅದರಲ್ಲೂ ಸುಳ್ಳು ಹೇಳಿದೀಯಾ ಅಂತೇಳ್ಬಿಟ್ಟು ದಾಟಾಚಿಗೆ ಇನ್ನೊಂದು ಸಲ ಈ ಕಡೆ ಬರಬೇಡ, ನನ್ನ ಮುಖ ನೋಡಬೇಡ, ನೀನೇನಾರು ಇನ್ನೊಂದು ದಿವಸ ಬಂದು ನನ್ನ ಮುಖ ನೋಡಿದ್ರೆ ನಾನು ಸತ್ತೇ ಹೋಗ್ತೀನಿ ಅಂತೇಳಿ ಎದುರಿಸ್ತಾಳೆ. ಆಮೇಲೆ ನನ್ನ ನಾಣೆ ನೀನು ಬಂದರೆ ಈ ಕಡೆ ಅಂತೇಳಿ ಎಷ್ಟು ಸುಳ್ಳು ಹೇಳ್ತೀಯ, ಆವಾಗ ಸುಳ್ಳು ಹೇಳಿ ತಂದಿಲ್ಲ ಹಾಕಿದೆ, ಇವಾಗ ಸುಳ್ಳು ಹೇಳಿ ಮತ್ತೆ ಸೈನ್ ಹಾಕ್ಸ್ಕೊಂಡು ಹೋಗ್ತಾಯಿದೀಯ, ಬರೀ ಸುಳ್ಳು, ನಿನ್ನ ಜೀವನ ಪೂರ್ತಿ ಸುಳ್ಳೇ ನೀನು ಅಂತೇಳಿ ಬೈತಾಳೆ. ಆಮೇಲೆ ಮುಖ ತೋರಿಸ್ಬೇಡ, ಈ ಕಡೆ ಹೊರಟೋಗು ಅಂತೇಳೆಲ್ಲ ಬೈತಾಳೆ. ರಾಣಿ ಮತ್ತು ಸತ್ಯ ನೋಡ್ತಾ ಸುಮ್ಮನೆ ನಿಂತಿರ್ತಾರೆ. ಅವನು ಇನ್ನೇನು ಮಾಡ್ತಾನೆ, ಬೈದು ಹೊತ್ಲಾಗಿ ಇದು ಮಾಡ್ತಾಳೆ. ಆವಾಗ ಅವನಿಗೆ ಬೇಜಾರಾಗುತ್ತೆ, ಅವನು ಹೊರಟೋದ್ಮೇಲೆ ಆ ಕಡೆ ತಿರ್ಕೊಂಡು ಹೋಗ್ತಾ ಇರ್ತಾನೆ. ರಾಣಿಗೆ ಬೇಜಾರಾಗುತ್ತೆ ಒಂದೊಂದ್ಸಲಿ ಹೋಗಿ ಕಾವೇರಿನ ಬಿಡಿಸ್ಕೊಡಿ ಮೇಡಮ್ ಅಂತ ಕಾಲಿಡ್ಕೊಂಡಿದ್ದು ಜೆ.ಕೆನ ಅದನ್ನೆಲ್ಲ ನೋಡಿರ್ತಾಳೆ ರಾಣಿ. ನೋಡಿ ಅವಳಿಗೆ ಮನಸ್ಸಿಗೆ ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿನ ಇದೇ ಥರ ಅವಳ ಮನಸ್ಸಲ್ಲಿ ಅನ್ನಿಸ್ತಾ ಇರುತ್ತೆ. ಆದರೆ ಅವಳು ಏನು ಮಾಡೋಕ್ಕೂ ಆಗಲ್ಲ. ಅಮ್ಮಂಗೆ ಹೇಳಿದ್ರೆ ಅಮ್ಮ ಬೈತಾರೆ, ಮಾಮಂಗೆ ಹೇಳಿದ್ರೆ ಮಾಮ ಬೈತಾರೆ. ಫ್ರೆಂಡು ದುಡ್ಡಿದೆ ಖರ್ಚು ಮಾಡ್ತಾನೆ ಅಂದ್ಕೊಂಡ್ರೆ ಅವನಿಗೆ ನಾನು ನೋಡೋದು ನನಗೆ ಇಷ್ಟ ಆಗಲ್ಲ. ಏನು ಮಾಡಲಿ ನಾನು ಅಂತೇಳಿ ಯೋಚನೆ ಮಾಡ್ತಾನೆ ಇರ್ತಾಳೆ ರಾಣಿನೂ ಕೂಡ. ಆದರೆ ಬಾಯಿ ಬಿಟ್ಟು ಹೇಳಲ್ಲ ಅವಳು. ಸತ್ಯ ಮಾತ್ರ ನಂಬಿದರೆ ಈ ಸಲ ಸರಿ ಆಗ್ತಿತ್ತು, ಅವ್ನು ನಂಬಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ನಂಬಿದರೆ ಭಾರ್ಗವಿ ಮತ್ತು ಜೆ.ಕೆ ಇಬ್ಬರು ಸೇರಿ ಹೆಂಗೋ ಕಾವೇರಿನ ಬಿಡ್ಸೋಕ್ಕೊಂದು ಲಾಯರು ಅಂತೇಳಿ ಗೊತ್ತು ಮಾಡ್ಕೊಂಡು ಬಿಡಿಸ್ಬೋದಿತ್ತು. ಆದರೆ ಕಾವೇರಿನೂ ಇಲ್ಲಿ ನಂಬಲ್ಲ, ಸತ್ಯನೂ ನಂಬಲ್ಲ. ಹಾಗಾಗಿ ಈ ಕೇಸನ್ನು ತಗೊಳ್ಳೋದಕ್ಕೆ ಮತ್ತು ಸತ್ಯನ ಹತ್ರ ದುಡ್ಡಿಲ್ಲ. ಫಸ್ಟ್ ಆಫ್ ಆಲ್ ದುಡ್ಡಿದ್ದಿದ್ರೆ ಅವನು ಹೆಂಗೋ ಗೆಲ್ತಿದ್ನೋ ಏನೋ. ಆದರೆ ಅವನ ಹತ್ರ ದುಡ್ಡೇ ಇಲ್ಲ ಹೇಳ್ಬೇಕಂದ್ರೆ. ದುಡ್ಡನ್ನ ಅವನು ಅಡ್ಜಸ್ಟ್ ಮಾಡಿ ಕೋರ್ಟಿಗೆ ಕಟ್ಟಿ ಲಾಯರಿಗೆ ಕಟ್ಟಿ ಮಾಡೋಷ್ಟರೊಳಗೆ ಅವನಿಗೆ ಅಸಾಧ್ಯ. ಅಲ್ಲಿ ಸರಳ ಬೇರೆ ಮನೆ ಅಡವಿಡೋದಕ್ಕೆ ಆಗಲಿ ಮಾರೋದಕ್ಕೆ ಆಗಲಿ ನಾನು ಪೇಪರ್ ಸೈನ್ ಹಾಕಲ್ಲ ಅಂದ್ಬಿಟ್ಲ, ಅದೂ ಆಗಲಿಲ್ಲ. ಅವನಿಗೆ ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗ್ತಾಯಿಲ್ಲ. ಹೀಗಾಗಿ ಸತ್ಯ ಬಾಲ್ಗೆ ಕೈ ಬಿಟ್ಟಿದ್ದಿದ್ರೆ ಸರಿ ಆಗ್ತಿತ್ತು. ಆದರೆ ಬಾಲ್ಗೆ ಬಿಡ್ತಾ ಇಲ್ಲ ಅವನು, ಯಾವ ಕಾರಣಕ್ಕೂ ಬಿಡಲ್ಲ ಬಾಲ್ಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾನೆ. ರಾಣಿ ಎಲ್ಲರ ಮಾತನ್ನು ಕೇಳಿಸ್ಕೊತಾ ಇದ್ದಾಳೆ. ಆದರೆ ಅವಳು ಧೈರ್ಯವಾಗಿ ಯಾರಿಗೂ ಏನು ಹೇಳೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಬಂದಿದ್ದಾಳೆ. ಅವ್ರ ಅಮ್ಮನ್ನು ನೋಡ್ತಾಳೆ, ಮಾಮನ್ನು ನೋಡ್ತಾಳೆ, ಮತ್ತು ಫ್ರೆಂಡನ್ನು ನೋಡ್ತಾಳೆ, ಎಲ್ಲರನ್ನೂ ನೋಡ್ತಾಳೆ. ಯಾರಿಗೂ ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ತಿದ್ದಾಳೆ. ಹಾಗಾಗಿ ಅವಳಿಗೆ ಸತ್ಯ ಏನು ಹೇಳ್ತಾನೋ ಅದನ್ನೇ ಕೇಳಬೇಕು. ಈಗ ಸತ್ಯನ ಮನೇಲೇ ಇರೋದ್ರಿಂದ ಸತ್ಯ ಏನು ಹೇಳ್ತಾನೋ ಅದನ್ನೇ ಕೇಳಬೇಕಾಗುತ್ತೆ. ಸರಳ ಇವಾಗ ಚೆನ್ನಾಗೇ ನೋಡ್ಕೋತಿದ್ದಾಳೆ, ಉಪಾಯ ಮಾಡಿಕೊಂಡು. ರಾಣಿ ಅಂದ್ಕೊಂಡು ಅಯ್ಯೋ ಮಗು ಕಣ್ರಿ, ಪಾಪ ಕಣ್ರಿ, ಹಂಗೆ ಕಣ್ರಿ ಹಿಂಗೆ ಕಣ್ರಿ ಅಂದ್ಕೊಂಡು ನೋಡ್ಕೋತಾ ಇದ್ದಾಳೆ. ಅದೆಷ್ಟರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ.
ಆದರೆ ಸತ್ಯ ಮಾತ್ರ ಸತ್ಯವಾಗೂ ನೋಡ್ಕೋತಾ ಇದ್ದಾನೆ, ಆದರೆ ಅವನ ಹತ್ರ ದುಡ್ಡಿಲ್ಲ. ಅದು ಸಮಸ್ಯೆ ಆಗಿರೋದು. ತಂಗಿ ಬಿಡಿಸ್ಬೇಕು ಕಾವೇರಿನ ಅಂತ ತುಂಬ ಪ್ರಯತ್ನ ಪಡ್ತಾನೆ, ಆದರೆ ಬಿಡ್ಸೋಕ್ಕೆ ದುಡ್ಡಿಲ್ಲ. ಇದು ಇವ್ರದ್ದು ಪ್ರಾಬ್ಲಮ್ಮು. ಈಗ ಅವನು ಬಾಲ ಹೋಗ್ಬಿಡ್ತಾನೆ, ಬೈದು ಬಿಡ್ತಾಳಲ್ವ, ಹೋಗ್ಬಿಡ್ತಾನೆ ಸಿಟ್ಟು ಬಂದು. ಈಗ ಉಳ್ಕೊಳ್ಳೋದು ಇವ್ರು 3 ಜನ. ಇವ್ರು ಏನು ಡಿಸಿಷನ್ ತಗೋತಾರೋ ಅದ್ರ ಮೇಲೆ ಹೋಗಿರುತ್ತೆ. ಜೈಲರ್ ನೋಡಿದ್ರೆ ಬೇಗ ಅವಳಿಗೆ ಅರ್ಜಿ ಹಾಕ್ಸಿ ಬೇಗ ಬಿಡುಗಡೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾವ ಟೈಮಲ್ಲಿ ಹಾಕಿದ್ರೆ ಹೇಗೆ ಬಿಡುಗಡೆ ಆಗುತ್ತೆ ಅನ್ನೋದು ಜೈಲರ್ಸಿಗೆ ಅಥವಾ ಅಲ್ಲಿ ಪೊಲೀಸವರಿಗೆ ಗೊತ್ತಿರುತ್ತೆ, ಅದು ಕಾನೂನೆಲ್ಲ. ಅವರು ಹೇಳ್ತಾ ಇದ್ದಾರೆ. ಆದರೆ ಇವಳು ಮತ್ತು ಸತ್ಯ ಇಬ್ಬರು, ಕಾವೇರಿ ಸತ್ಯ ಇಬ್ಬರು ಸೇರಿಕೊಂಡು ಅದನ್ನು ಡಿಲೇ ಮಾಡ್ತಿದ್ದಾರೆ. ಕೇಸು ಇತ್ಯರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ